ನಮಸ್ಕಾರ ಸ್ನೇಹಿತರೆ. ಒಬ್ಬ 10 ವರ್ಷದ ಹುಡುಗ ವರ್ಷದ ಬಹುಪಾಲು ಹಿಮದಿಂದ ಕೂಡಿರುವ ನಾರ್ವೆ ದೇಶದಿಂದ ಸಾವಿರಾರು ಕಿಲೋಮೀಟರ್ ದೂರದ ಭಾರತದ ಮುಂಬೈ ಸ್ಲಂನಲ್ಲಿ ಬೆಳೆಯುತ್ತಾನೆ. ಸುಮಾರು 25ರಿಂದ 30 ವರ್ಷಗಳ ಹಿಂದೆ ಒಂದು ದಿನ ಅವನ ಪೋಷಕರು ಅವನನ್ನು ಅಲ್ಲೇ ಬಿಟ್ಟು ಹೋಗುತ್ತಾರೆ. ಅಮ್ಮನಿಗೆ ಭಾರತದಲ್ಲೇ ಜೈಲು ಶಿಕ್ಷೆಯಾದರೆ ಅಪ್ಪನು ನಾರ್ವೆಗೆ ಹಿಂದಿರುಗುತ್ತಾನೆ. ಹಣ ಇಲ್ಲ, ಆಹಾರ ಇಲ್ಲ, ಭಾಷೆ ಗೊತ್ತಿಲ್ಲ, ಸುತ್ತಮುತ್ತ ಅಪರಿಚಿತ ಜನ. ಆ ಹುಡುಗನ ಹೆಸರೇ ಲಾಸೆ ಲುಂಡ್. I had nothing, no identity. I was lost between borders. Norwegian citizen, born in Norway, stuck in India, living on the streets, surviving, being a tourist guide, smoking on the fucking roads. Thanks to them, I don't have fucking nothing. I even told the Norwegian government once I came back to Norway, I have no school. Then they should have fucking done some kind of research, find out why don't I have school? What's the reason? No fucking European, at least from a fucking one of the richest countries in the world, don't have fucking schooling. There must be a reason to it. Why they don't do fucking their background check? Because they know they are in the wrong. And I'm gonna fucking get to the bottom of it. Let it spread out there in the world, so people know what the fuck happened to me when I got fucking stuck here. My father is fucking living in Norway, doing drugs, living in a fucking house while I'm living on the roads in fucking Mumbai. I'm fucking pissed. Yeah, it's emotions. It's because fucking I was through fucking hard times here. It's fucking not fun living on the streets, but I didn't have a choice. If it wasn't for people like them, I wouldn't fucking have food. I wouldn't have fucking learned how to live on the streets. It's thanks to such people that I'm living today. To tell you the truth. ಇದು ಬದುಕುಳಿಯಲು ಹೋರಾಡಿದ ಒಂದು ಬಾಲಕನ ಕತೆ, ಅಥವಾ ಇಡೀ ಜಗತ್ತನ್ನು ಶಾಕ್ ಮಾಡಿದ ವೈರಲ್ ಮಿಸ್ಟ್ರಿ. ಲಾಸೆ ಲುಂಡ್ ನಾರ್ವೆ ದೇಶದಲ್ಲಿ ಹುಟ್ಟಿದ ಸಾಮಾನ್ಯ ಬಾಲಕ. ಅವನ ಪೋಷಕರು ಹಿಪ್ಪಿ ಜೀವನ ಶೈಲಿಯನ್ನು ಅನುಸರಿಸುತ್ತಿದ್ದರು ಎಂದು ಹೇಳಲಾಗುತ್ತಿದೆ. ಹಿಪ್ಪಿ ಜೀವನ ಶೈಲಿ ಎಂದರೆ ಸ್ವಾತಂತ್ರ್ಯ, ಹಣಕ್ಕಿಂತ ಅನುಭವ ಮುಖ್ಯ ಮತ್ತು ಜಗತ್ತನ್ನು ಸುತ್ತುವ ಒಂದು ಜೀವನ. ಅವನು ಬಾಲ್ಯದಲ್ಲೇ ಭಾರತಕ್ಕೆ ಬರುತ್ತಾನೆ. ಮೊದಲಿಗೆ ಎಲ್ಲವೂ ಅವನಿಗೆ ವಿಚಿತ್ರವಾಗಿತ್ತು. ಮುಂಬೈನ ರಸ್ತೆಗಳು, ಜನರ ಗದ್ದಲ, ಹಾರ್ನ್ ಸದ್ದು, ಮಳೆ, ಬಿಸಿಯ ತಾಪ, ಹೀಗೆ. ಆದರೆ ಅವನಿಗೆ ಗೊತ್ತಿಲ್ಲದಿದ್ದದ್ದು ಏನೆಂದರೆ ಈ ಮುಂಬೈ ನಗರವೇ ಅವನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಲಿದೆ ಎಂದು. ಒಂದು ರಾತ್ರಿ ಅವನ ಜೀವನವೇ ತಲೆಕೆಳಗಾಗುತ್ತದೆ. ವರದಿಗಳ ಪ್ರಕಾರ ಒಂದು ದಿನ ಲಾಸೆ ಪೋಷಕರು ಅವನಿಗೆ ಹೇಳುತ್ತಾರೆ, ನೀನು ತನ್ನಷ್ಟಕ್ಕೆ ತಾನೇ ಬದುಕಲು ಕಲಿಯಬೇಕು ಎಂದು ಹೇಳುತ್ತಾರೆ. ಮೊದಲು ಅವನು ಅದನ್ನು ಜೋಕ್ ಎಂದುಕೊಂಡ. ಆದರೆ ಕೆಲವೇ ಗಂಟೆಗಳ ನಂತರ ಅವನ ಪೋಷಕರು ಕಾಣೆಯಾಗುತ್ತಾರೆ. 10 ವರ್ಷದ ನಾರ್ವೆ ಬಾಲಕ ಮುಂಬೈ ಸ್ಲಂನ ಮಧ್ಯೆ ಒಬ್ಬನೇ. ಅವನ ಬಳಿ ಮೊಬೈಲ್ ಇಲ್ಲ, ಹಣ ಇಲ್ಲ, ಹೋಗಲು ಮನೆಯೂ ಇಲ್ಲ. ಆ ರಾತ್ರಿ ಅವನು ರಸ್ತೆ ಬದಿಯಲ್ಲಿ ಮಲಗುತ್ತಾನೆ. ಪ್ರತಿ ಸದ್ದು ಅವನಿಗೆ ಭಯ, ಪ್ರತಿ ನೆರಳು ಅವನಿಗೆ ಅಪಾಯ. ಆದರೆ ಅದು ಕೇವಲ ಆರಂಭ ಮಾತ್ರ. ಮುಂಬೈನ ಸ್ಲಂಗಳಲ್ಲಿ ಬದುಕೋದು ಅಷ್ಟು ಸುಲಭದ ಮಾತಲ್ಲ. ಲಾಸೆ ಲುಂಡ್ ನಿಧಾನವಾಗಿ ರಸ್ತೆಯ ಬದಿಯ ಜೀವನ ಕಲಿಯಲು ಪ್ರಾರಂಭಿಸುತ್ತಾನೆ. ಹಸಿವಾದಾಗ ಆಹಾರ ಹುಡುಕೊಂಡು ಅಲಿಯುತ್ತಿದ್ದ. ಕೆಲ ದಿನಗಳಲ್ಲಿ ಅವನು ಸ್ಥಳೀಯ ಮಕ್ಕಳ ಜೊತೆ ಸೇರಿಕೊಳ್ಳುತ್ತಾನೆ. ಅವರಿಂದ ಅವನು ಅರ್ಥ ಮಾಡ್ಕೊಳ್ಳೋದೇನೆಂದರೆ ಇಲ್ಲಿ ಬದುಕಬೇಕಂದ್ರೆ ಬಲಿಷ್ಠನಾಗಿರಲೇಬೇಕು ಅಂತ. ಅವನು ನಿಧಾನವಾಗಿ ಹಿಂದಿ ಕಲಿಯಲು ಶುರು ಮಾಡ್ತಾನೆ. ರಸ್ತೆಗಳಲ್ಲಿ ಓಡಾಡೋದು, ಜನರಿಂದ ತಪ್ಪಿಸಿಕೊಳ್ಳೋದು, ಚಿಕ್ಕ ಕೆಲಸಗಳು ಮಾಡೋದು, ಇವೆಲ್ಲ ಅವನ ದಿನಚರಿ. ಕೆಲವರು ಅವನಿಗೆ ಸಹಾಯ ಮಾಡಿದರೆ ಕೆಲವರು ಮೋಸ ಮಾಡಲು ಪ್ರಯತ್ನಿಸುತ್ತಾರೆ. ಪ್ರತಿ ದಿನವೂ ಒಂದು ಯುದ್ಧ. ಆದರೆ ಅವನು ಜಗ್ಗಲಿಲ್ಲ. ಲಾಸೆ ಲುಂಡ್ ಹೇಳುವ ಪ್ರಕಾರ ಒಂದು ರಾತ್ರಿ ಕೆಲ ಅಪರಿಚಿತರು ಅವನನ್ನು ಹಿಂಬಾಲಿಸುತ್ತಿದ್ದರು. ಅವನು ಕತ್ತಲಾದ ಗಲಿಗಳಲ್ಲಿ ಓಡುತ್ತಾನೆ. ಮಳೆ ಜೋರಾಗಿ ಸುರಿಯುತ್ತಿತ್ತು. ರಸ್ತೆಗಳಲ್ಲಿ ನಾಯಿಗಳು ಬೊಗಳುತ್ತಿದ್ದವು. ಹೃದಯ ಜೋರಾಗಿ ಬಡಿಯತೊಡಗಿತು. ಅವನು ಒಂದು ಮುಚ್ಚಿದ ಅಂಗಡಿಯ ಹಿಂದೆ ಅಡಗುತ್ತಾನೆ. ಕೆಲ ನಿಮಿಷಗಳು ಉಸಿರೇ ನಿಲ್ಲುವಂತಾಗಿತ್ತಂತೆ. ಅವನಿಗೆ ಆಗ ಗೊತ್ತಾಗುವುದೇನೆಂದರೆ ಇಲ್ಲಿ ಬದುಕಲು ಭಯಕ್ಕಿಂತ ಚಾಣಾಕ್ಷತನ ಮುಖ್ಯ ಅಂತ. ಆ ದಿನದ ನಂತರ ಅವನು ಯಾರನ್ನೂ ಸುಲಭವಾಗಿ ನಂಬಲಿಲ್ಲ. ನಂತರ ವರ್ಷಗಳು ಕಳೆಯುತ್ತವೆ. ಲಾಸೆ ಲುಂಡ್ ಈಗ ಚಿಕ್ಕ ಮಗುವಲ್ಲ. ಒಂದು ದಿನ ಅವನ ಜೀವನದಲ್ಲಿ ಹೊಸ ತಿರುವು ಬರುತ್ತದೆ. ಕೆಲವರ ಸಹಾಯದಿಂದ ಅವನು ನಾರ್ವೆ ಸಂಪರ್ಕಿಸಲು ಪ್ರಯತ್ನಿಸುತ್ತಾನೆ. ಕೊನೆಗೆ ಹಲವು ವರ್ಷಗಳ ನಂತರ ಅವನು ನಾರ್ವೆಗೆ ಮರಳುತ್ತಾನೆ ಎಂದು ವರದಿಗಳು ಹೇಳುತ್ತವೆ. ಆದರೆ ಅವನು ಹಿಂದಿನ ಲಾಸೆ ಲುಂಡ್ ಅಲ್ಲ. ಮುಂಬೈ ಅವನನ್ನು ಸಂಪೂರ್ಣವಾಗಿ ಬದಲಿಸಿತ್ತು. ಒಬ್ಬ ಬಾಲಕ, ಒಂದು ಬೇರೆ ದೇಶ,
ಮತ್ತು ಬದುಕುಳಿಯುವ ಹೋರಾಟ. ಲಾಸ್ ಐಲ್ಯಾಂಡ್ನ ಸಂಪೂರ್ಣ ಕತೆ ನಿಜವೋ ಅಥವಾ ಭಾಗಶಃ ಸತ್ಯವೋ ಎಂದು ಅಧಿಕೃತವಾಗಿ ಇನ್ನೂ ತಿಳಿದು ಬರಬೇಕಿದೆ. ಆದರೆ ಈ ಕಥೆಯಿಂದ ನಮಗೆ ಅರ್ಥ ಆಗೋದೇನೆಂದರೆ, ಮನುಷ್ಯನು ಬದುಕಲು ತನ್ನ ಮೂಲ ಸ್ಥಳದಿಂದ ಎಷ್ಟು ದೂರ ಬೇಕಾದರೂ ಹೋಗಬಲ್ಲ, ಎಂತಹ ಸ್ಥಳೀಯ ಸ್ಥಿತಿಗಳಿಗೂ ಅಡಾಪ್ಟ್ ಆಗಬಲ್ಲ. ಆದರೆ ಬೇಕಾಗಿರುವುದು ಒಂದೇ, ಛಲ. ಈ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ಗಳ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.